ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವೃತ್ತಿ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡಿಕೊಡೋಣ. ಸರ್ವಶಕ್ತನಾಗಿರುವ ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಾವು ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕಿರುವಾಗ ನಮ್ಮೆಲ್ಲರೊಟ್ಟಿಗೆ ಮಾತನಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಈ ದಿನ ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ವಿಷಯ, ಯಾರು ದೇವರನ್ನ ನೋಡುತ್ತಾರೆ, ಯಾರು ದೇವರನ್ನು ನೋಡುತ್ತಾರೆ ಎಂಬ ಪ್ರಶ್ನೆಯೊಂದಿಗೆ ನಾವು ಇದರಿಂದ ಸಂದೇಶವನ್ನು ಆರಂಭಿಸಲಿಕ್ಕಿದ್ದೇವೆ. ನಮ್ಮೆಲ್ಲರಿಗೂ ಸಹ ದೇವರನ್ನ ನೋಡಲಿಕ್ಕೆ ಆಸೆ, ನಾವೆಲ್ಲರೂ ದೇವರನ್ನು ನೋಡಲಿಕ್ಕೆ ಬಯಸ್ತೇವೆ. ಆದರೆ ದೇವರನ್ನು ನೋಡಲಿಕ್ಕೆ ಕೆಲವು ಮಾರ್ಗಗಳಿವೆ. ಅವುಗಳಲ್ಲಿ ಸಾಗೋದ್ರ ಮೂಲಕ ಮಾತ್ರ ನಾವು ದೇವರು ನೋಡಲಿಕ್ಕೆ ಸಾಧ್ಯತೆ ಇದೆ. ಸುಮ್ಮನೆ ಎಲ್ಲರೂ ಸಹ ದೇವರನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ. ಆ ಮಾರ್ಗ ಯಾವುದು ಎಂಬುದಾಗಿ ನೋಡುವಾಗ ಮತ್ತಾಯನ ಬರೆಸುವ ವಾರ್ತೆ 5ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನಿರ್ಮಲ ಚಿತ್ತ ಅಂದರೆ ಏನು ನೋಡುವಾಗ, ನಿರ್ಮಲ ಚಿತ್ತ ಅಂದರೆ ಕಪಟ ಇಲ್ಲದೆ ಇರತಕ್ಕಂಥದ್ದು, ಅಶುದ್ಧತೆ ಇಲ್ಲದೆ ಇರತಕ್ಕಂಥದ್ದು, ಪಾಪ ಇಲ್ಲದೆ ಇರತಕ್ಕಂಥದ್ದು. ಕಪಟ ಇಲ್ಲದೆ ಇರತಕ್ಕಂಥದ್ದು ಅಂದರೆ ನಿಜ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ, ಮಕ್ಕಳ ಹಾಗೆ ನಾವು ಕಾಣಿಸ್ಕೊಳ್ತಕ್ಕಂಥದ್ದು. ಮಕ್ಕಳು ಹುಟ್ಟಿದಂಥ ಚಿಕ್ಕ ಮಕ್ಕಳು, ಚಿಕ್ಕ ಪ್ರಾಯದಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು, ಕೂಸುಗಳನ್ನು ನೋಡುವಾಗ ಅವು ಯಾವುದೇ ವಿಧವಾದ ಕಪಟ ಅವುಗಳಲ್ಲಿ ಇರೋದಿಲ್ಲ. ಅವುಗಳಿಗೆ ಶತ್ರುಗಳು ಮಿತ್ರರು ಎಂಬತಕ್ಕಂಥ ಭೇದ ಇರೋದಿಲ್ಲ, ಒಳ್ಳೆಯದರ ಕೆಟ್ಟದರ ಭೇದ ಇರೋದಿಲ್ಲ. ಹಾಗೆ ಮಕ್ಕಳು, ಅವರು ಯಾವ ಕಪಟವೂ ಇಲ್ಲದೆ ಅವರು ಹಾವು ಬಂದರೂ ಸಹ ಮುಟ್ಲಿಕ್ಕೆ ಹೋಗ್ತಾರೆ, ಬೆಂಕಿಯನ್ನೂ ಸಹ ಹಿಡಿಲಿಕ್ಕೆ ಹೋಗ್ತಾರೆ. ಕಾರಣ, ಅವರಿಗೆ ಅದು ಒಳ್ಳೇದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಎಂಬುದರ ಕುರಿತಾಗಿರ್ತಕ್ಕಂಥ ಯೋಚನೆ ಇಲ್ಲ. ಹೀಗೆ ಕಪಟ ಇಲ್ಲದೆ ಆ ಮಕ್ಕಳು ಜೀವಿಸ್ತಾರೆ. ಕಪಟ ಇಲ್ಲದೆ ಇರತಕ್ಕಂಥದ್ದು ಅಂದರೆ ಮಕ್ಕಳ ಹಾಗೆ ಜೀವಿಸ್ತಕ್ಕಂಥದ್ದು. ಯಾರು ಮಕ್ಕಳ ಹಾಗೆ ಜೀವಿಸ್ತಾರೋ ಅವ್ರು ಮಾತ್ರ ದೇವ್ರನ್ನ ನೋಡಲಿಕ್ಕೆ ಸಾಧ್ಯತೆ ಇದೆ. ಕಪಟ ಇಲ್ಲದೆ ಇರತಕ್ಕಂಥದ್ದು, ಕಪಟದಿಂದ ಹೊರ ಬರೋದಂತಂದ್ರೆ ಯಥಾರ್ಥತೆಯಿಂದ ಇರ್ತಕ್ಕಂಥದ್ದು. ಯಥಾರ್ಥವಾಗಿರ್ತಕ್ಕಂಥವ್ರು ಮಾತ್ರ ದೇವರನ್ನ ನೋಡಲಿಕ್ಕೆ ಸಾಧ್ಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ. ನಿರ್ಮಲ ಚಿತ್ತ ಅಂದ್ರೆ ಕಪಟ ಇಲ್ಲದೆ ಇರತಕ್ಕಂಥ ಜೀವಿತ. ಇವರು ಮಾತ್ರ ದೇವರನ್ನ ನೋಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ದಿನಗಳಲ್ಲಿ ಎಲ್ಲರೂ ಸಹ, ತುಂಬ ಜನರನ್ನ ನಾವು ಗಮನಿಸುವಾಗ ಎಲ್ಲರೂ ಕಪಟಿಗಳಾಗಿ ಜೀವಿಸುವುದನ್ನ ನಾವು ನೋಡ್ತೇವೆ. ಯಾವ್ಯಾವುದ್ರಲ್ಲಿ ಎಲ್ಲ ಕಪಟದಲ್ಲಿದ್ದಾರೆ ಎಂಬುದಾಗಿ ನೋಡುವಾಗ ಪ್ರತಿಯೊಂದು ಕ್ಷಣದಲ್ಲಿಯೂ ಸಹ ಜನರು ಕಪಟದಿಂದ ಇವತ್ತು ಜೀವಿಸ್ತಾ ಇದ್ದಾರೆ. ಇನ್ನೊಬ್ಬರನ್ನು ಮೆಚ್ಚಿಸ್ಲಿಕ್ಕೆ ಕಪಟತನ ಜೀವಿತ ಮಾಡ್ತಾ ಇದ್ದಾರೆ. ಅದು ಅವರಲ್ಲ, ಆದರೂ ಸಹ ಅದು ಹಾಗೆ, ನಾನು ಹೀಗೆ ಎಂಬುದಾಗಿ ಅವರು ನಟಿಸೋದನ್ನ ನಾವು ನೋಡ್ತೇವೆ. ಅಂದ್ರೆ ಕಪಟ ಅಂದ್ರೆ ಇನ್ನೂ ಸರಳವಾಗಿ ಹೇಳೋದಾದ್ರೆ ನಟನೆ. ನಮ್ಮನ್ನ ನಾವು ಏನು ಅಲ್ಲವೋ ಅಲ್ಲದ್ದನ್ನ ಹೌದೆಂದು ಪ್ರತಿನಿಧಿಸುವಂತ ಒಂದು ವ್ಯಕ್ತಿತ್ವ ಕಪಟ. ಈ ರೀತಿಯಾಗಿ ಇರ್ತಕ್ಕಂಥವ್ರು ದೇವರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಕಪಟಿಗಳು ಯಾರೂ ಸಹ ದೇವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿರ್ಮಲ ಚಿತ್ತರು ಮಾತ್ರ ದೇವ್ರನ್ನ ನೋಡ್ಲಿಕ್ಕೆ ಸಾಧ್ಯ. ಇನ್ನೊಬ್ಬರ ವೈಯಕ್ತಿಕ ಜೀವಿತವನ್ನು ಘಾಸಿಗೊಳಿಸೋದು, ಆದರೆ ಮುಂದೆ ಮಾತ್ರ ಒಳ್ಳೆಯವರ ಹಾಗೆ ಜೀವಿಸ್ತಕ್ಕಂಥದ್ದು. ಅಂದ್ರೆ ಕಪಟ ಅಂದ್ರೆ ಬಣ್ಣ ಹಚ್ಕೊಂಡು ನಟನೆ ಮಾಡ್ತಾ ರೀತಿಯಲ್ಲಿ ಒಳಗೊಂದು ಹೊರಗೊಂದು ಎಂಬತಕ್ಕಂಥ ಜೀವಿತ. ಅಂದ್ರೆ ಜನರಿಗೆ ಕಾಣಿಸ್ಕೊಳ್ಳೋದೇ ಒಂದು ವಿಧ, ಆದ್ರೆ ಅವ್ರು ನಿಜವಾಗಿಯೂ ಹಾಗೆ ಇರೋದಿಲ್ಲ. ಹಾಗೆ ಕಪಟತನದಿಂದ ಜೀವಿಸೋದನ್ನ ನಾವು ಜನರಲ್ಲಿ ಕಾಣ್ಬೋದಾಗಿದೆ. ಈ ರೀತಿಯಾಗಿ ಈ ದಿನಗಳಲ್ಲಿ ಕಪಟತನ ಎಲ್ಲ ಕಡೆ ಕಾಣಿಸ್ತಾ ಇರೋದ್ರಿಂದ ಈ ರೀತಿಯಾಗಿ ಕಪಟಿಗಳು ಯಾರೂ ಸಹ ದೇವ್ರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನಿರ್ಮಲ ಚಿತ್ತರು ಧನ್ಯರು ಎಂಬುದಾಗಿ ಹೇಳ್ತಾರೆ. ನಿರ್ಮಲ ಚಿತ್ತ ಅಂದ್ರೆ ಕಪಟ ಇಲ್ಲದೆ ಇರತಕ್ಕಂಥದ್ದು. ಇವತ್ತು ನನ್ನಲ್ಲಿ ನಿನ್ನಲ್ಲಿ ಯಾವ ಕಪಟ ಇದೆ ಅದನ್ನು ನಾವು ಪರೀಕ್ಷೆ ಮಾಡ್ಕೊಂಡು ಏನ್ ಮಾಡಬೇಕಾಗಿದೆ ಅಂದ್ರೆ, ಆ ಕಪಟತನದಿಂದ ಹೊರಗಡೆ ಬಂದು ನಾವು ನಿರ್ಮಲ ಚಿತ್ತರಾಗಿ ನಡ್ಕೋಬೇಕು. ಆ ಮೂಲಕವಾಗಿ ನಾವು ದೇವ್ರನ್ನ ನೋಡ್ಲಿಕ್ಕೆ
ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ ವಚನ 1-11 ಅಲ್ಲಿ ಒಬ್ಬ ದಂಪತಿಗಳ ಕುರಿತಾಗಿ ನೋಡ್ತೇವೆ. ಅನನೀಯ ಮತ್ತು ಸಫರಳೆಂಬ ದಂಪತಿಗಳ ಕುರಿತಾಗಿ ನೋಡ್ತೇವೆ. ಅವರು ಕಪಟಿಗಳಾಗಿ ಜೀವಿಸಿದ್ರಿಂದ ಅವರ ಜೀವಿತವನ್ನು ನಾಶ ಮಾಡಿಕೊಂಡ್ರು ಎಂಬುದಾಗಿ ಆ ವಾಕ್ಯದ ಭಾಗದಲ್ಲಿ ನೋಡುತ್ತೇವೆ. ಆದಿ ಸಭೆಯ ವಿಶ್ವಾಸಿಗಳೆಲ್ಲರೂ ತಮಗಿದ್ದಂಥ ಆಸ್ತಿಗಳನ್ನು ಮಾರಿ ತಂದು ಆ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಾ ಇದ್ರು. ಅದಕ್ಕೆ ಹಾಗೆ ಇಡುವಾಗ ಎಲ್ಲರೂ ಸಹ ಅವ್ರನ್ನ ಹೊಗಳ್ತಕ್ಕಂಥದ್ದು, ಅವ್ರಿಗೆ ಗೌರವಿಸ್ತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಅವ್ರಿಗೆ ಒಂದು ವಿಶೇಷ ಸ್ಥಾನವನ್ನು ಕೊಡೋದನ್ನ ನೋಡ್ತಾ ಇದ್ದಂಥ ಅನನ್ಯ ಸಫರಳ ದಂಪತಿಗಳು ಏನ್ ಮಾಡ್ತಾರೆ, ತಮಗಿದ್ದಂಥ ಆ ಒಂದು ಆಸ್ತಿಯನ್ನ ಮಾರಿಬಿಟ್ಟು ಏನ್ ಮಾಡ್ತಾರೆ, ಅರ್ಧವನ್ನ ಬಚ್ಚಿಟ್ಕೊಂಡು ಇನ್ನು ಅರ್ಧವನ್ನ ತಂದು ಏನ್ ಮಾಡ್ತಾ ಇದಾರೆ, ಆ ಶಿಷ್ಯರ ಬಳಿಗೆ ಕೊಡೋದ್ರ ಬಗ್ಗೆ ನಾವು ನೋಡ್ತೇವೆ. ಪೇತ್ರರಲ್ಲಿ ಕೇಳ್ತಾ ಇದ್ದಾರೆ, ನೀವು ನಿಮ್ಮ ಆಸ್ತಿಯನ್ನ ಮಾರಿದ್ದು, ಹೊಲ ಮಾರಿದ್ದು ಇಷ್ಟಕ್ಕೋ ಎಂಬ ಕೇಳುವಾಗ ಅನನೀಯ ಹೇಳ್ತಾನೆ, ಹೌದು ಇಷ್ಟಕ್ಕೆ ಅಂತ ಹೇಳಿ. ನೀನು ಸುಳ್ಳಾಡಿದ್ದು ನನ್ಗಲ್ಲ, ದೇವ್ರಿಗೆ ಆಡಿದ್ದಿ ಅಂತ ಹೇಳುವಾಗ ತಕ್ಷಣನೇ ಆ ಸೇವಕರ ಪಾದಗಳ ಬಳಿಯಲ್ಲಿ ಬಿದ್ದು ಅನನೀಯ ತೀರು ಹೋಗ್ತಾ ಇದ್ದಾನೆ. ಈ ವಿಷಯ ತಿಳಿದೇ ಇರ್ತಕ್ಕಂಥ ಆತನ ಹೆಂಡತಿ ಮತ್ತೆ ಮಧ್ಯಾಹ್ನ ಹೊತ್ತಿನ ಸುಮಾರಿಗೆ ಬರ್ತಾ ಇದ್ದಾಳೆ. ಅವ್ರಿಗೂ ಸಹ ಅದೇ ಪ್ರಶ್ನೆಯನ್ನ ಆ ಸೇವಕರು ಪೇತ್ರ ಅವ್ರು ಕೇಳ್ತಾ ಇದ್ದಾರೆ, ಅಮ್ಮ ನೀನು ಹೊಲ ಮಾರಿದ್ದು ಇಷ್ಟೇ ಹಣಕ್ಕೋ ಎಂಬುದಾಗಿ. ಅವಳು ಸಹ ಅದೇ ಸುಳ್ಳಿಗೆ ಆ ಸುಳ್ಳನ್ನ ಮುಂದುವರಿಸಿ ಹೇಳೋದನ್ನ ನೋಡ್ತಾ, ಹೌದು ಇಷ್ಟಕ್ಕೆ ಎಂಬುದಾಗಿ. ಈಗ ನಿನ್ನ ಗಂಡನ ಹೊತ್ಕೊಂಡು ಹೋಗಿ ಹೂಣಿಟ್ಟವರು ಈಗಲೇ ಬರ್ತಾ ಇದ್ದಾರೆ, ಈಗ ನಿನ್ನನ್ನು ಹೊತ್ಕೊಂಡು ಹೋಗ್ತಾರೆ ಎಂಬುದಾಗಿ ಹೇಳುವಾಗ ಅವಳು ಸಹ ಅಲ್ಲೇ ಕುಸು ಬಿದ್ದು ಸತ್ತು ಹೋಗೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಯಾರೂ ಸಹ ನಿಮ್ಮ ಆಸ್ತಿಯನ್ನ ಮಾರಿ ಬಂದು ನಮಗೆ ಕೊಡಿ ಎಂಬುದಾಗಿ ಪೇತ್ರರಾಗ್ಲಿ ಇತರ ಶಿಷ್ಯರಾಗ್ಲಿ ಯಾರೂ ಸಹ ಒತ್ತಾಯ ಮಾಡಲಿಲ್ಲ. ಆದರೆ ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕೆಂಬ ಉದ್ದೇಶದಿಂದ, ಇನ್ನೊಬ್ಬರಿಂದ ಹೊಗಳಿಕೆ ಪಡ್ಕೊಳ್ಬೇಕೆಂಬ ಉದ್ದೇಶದಿಂದ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಆದರೂ ಸಹ ಯಾರು ಏನು ಅನ್ಕೊಂತಾರ ಎಂಬತಕ್ಕಂಥ ಒಂದು ಭಯದಿಂದ ಅಥವಾ ಆತಂಕದಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಆಸ್ತಿಯನ್ನ ಮಾರಿ ಅರ್ಧ ಬಚ್ಚಿಟ್ಕೊಂಡು ಇನ್ನು ಅರ್ಧ ಕೊಡೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅವ್ರು ಕೊಟ್ರು, ಆದ್ರೆ ಹೇಗೆ ಕೊಟ್ರು ಎಂಬ ನೋಡುವಾಗ ಕಪಟದಿಂದ ಕೊಡ್ಲಿಕ್ಕೆ ಮುಂದಾದ್ರು. ಸುಳ್ಳು ಹೇಳಿ ಜೀವಿತದಲ್ಲಿ ಅವರು ಏನ್ ಮಾಡಿದ್ರು, ಕಪಟದಿಂದ ವರ್ತಿಸಿದ್ರು. ಆ ಮೂಲಕ ಅವರು ತಮ್ಮ ಜೀವಿತವನ್ನ ಅವರಾಗೆ ಹಾಳು ಮಾಡಿಕೊಂಡ್ರು. ಹಾಗೆ ಕಪಟ ಜೀವಿತ ನಮ್ಮ ಜೀವಿತಗಳಲ್ಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಅದು ಶಿಕ್ಷೆಗೆ ಗುರಿ ಮಾಡ್ತಕ್ಕಂಥದ್ದಾಗಿದೆ. ಕಪಟ ನಮ್ಮನ್ನ ಅದು ಕೊಲ್ತಕ್ಕಂಥದ್ದಾಗಿದೆ. ಕಪಟ ನಮ್ಮ ಮನಸ್ಸನ್ನು ಕಲ್ಲು ಮಾಡ್ತಕ್ಕಂಥದ್ದಾಗಿದೆ. ಅದರಿಂದ ಕಪಟದಿಂದ ನಾವು ಹೊರಗೆ ಬರತಕ್ಕಂಥದ್ದು ಬಹಳ ಮುಖ್ಯ. ಕಪಟದಿಂದ ಹೊರಗಡೆ ಬಂದು ನಾವು ನಿರ್ಮಲ ಚಿತ್ತರಾಗಿ ನಡ್ಕೋಬೇಕಾಗಿದೆ. ಹಾಗೆ ನಿರ್ಮಲ ಚಿತ್ತರಾಗಿ ನಡೆಯೋದಾದ್ರೆ ಕರ್ತನ 2ನೇ ಬರುಣದಲ್ಲಿ ನಾವು ಸಮಾಧಿಯಿಂದ ಎದ್ದು ಬಂದು ಆತನನ್ನ ನೋಡ್ಲಿಕ್ಕೆ, ಆತನನ್ನ ಎದುರುಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ನಾವು ಕಪಟಿಗಳಾಗೆ ನಾವು ಈ ಲೋಕಯಾತ್ರೆ ಮುಗಿಸೋದಾದ್ರೆ ನಾವು ಕರ್ತನ ನೋಡ್ಲಿಕ್ಕೆ, ಕರ್ತನ ಜೊತೆ ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ದೇವರನ್ನ ನೋಡಬೇಕು, ದೇವರೊಂದಿಗೆ ಇರಬೇಕು ಎಂಬುದಾಗಿ ಬಯಸ್ತಕ್ಕಂಥ ನೀವು ಮತ್ತೆ ನಾನು ಎಲ್ಲರೂ ಕಪಟದಿಂದ ಹೊರಬಂದು ಯಥಾರ್ಥವಂತರಾಗಿ ಜೀವಿಸ್ತಕ್ಕಂಥದ್ದು, ನಿರ್ಮಲ ಚಿತ್ತರಾಗಿ ಜೀವಿಸ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ಅದರಿಂದ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಕಪಟ ಸಂಗತಿಗಳನ್ನು ತೆಗೆದಿಡೋಣ, ನಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಳ್ಳೋಣ. ಆ ಮೂಲಕ ಕರ್ತನು ಹೇಳಿದಂತೆ ನಾವು ನಿರ್ಮಚಿತ್ತರಾಗಿ ನಡೆಯೋಣ. ನಿರ್ಮಲ ಚಿತ್ರ ನಡೆಯೋದ್ರ ಮೂಲಕವಾಗಿ ಆತನನ್ನ ನೋಡುವುದರ ಮೂಲಕ, ಆತನೊಂದಿಗೆ ಇರೋದ್ರ ಮೂಲಕ ಆಗಿ ನಾವು ಶಾಶ್ವತವಾದ ಸಮಾಧಾನ ಸಂತೋಷವನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವ ಯೇಸು, ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ನಿನ್ನ ವಾಕ್ಯದ ಮೂಲಕ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರೇ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳುವಂತೆ ನಾನು ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರು ಸ್ವಾಮಿ ನಿರ್ಮಲ ಚಿತ್ತದಿಂದ ನಡೆದುಕೊಳ್ಳುವಂತೆಯೂ, ಆ ಮೂಲಕ ಸ್ವಾಮಿ ನಿನ್ನ ವರುಣದಲ್ಲಿ ನಿನ್ನ ನೋಡುವಂತೆ, ನಿನ್ನೊಂದಿಗೆ ಇರುವಂತೆ, ನಿನ್ನೊಂದಿಗೆ ಸಂತೋಷಿಸುವಂತೆ ಕೃಪೆ ಮಾಡು. ನಾವು ನಿಮ್ಮನ್ನು ಸಂಧಿಸಲು, ನಿಮ್ಮನ್ನು ನೋಡಲು ಅಡ್ಡಿಯಾಗಿರತಕ್ಕಂಥ ನಮ್ಮ ಎಲ್ಲ ಕಪಟತನವನ್ನು ತೆಗೆದುಹಾಕಿ ನಮ್ಮನ್ನು ಶುದ್ಧಿಗೊಳಿಸು, ನಿಮ್ಮಂತೆ ನಮ್ಮನ್ನು ಮಾರ್ಪಡಿಸು. ಈ ವಚನ ಕೇಳಿಸಿಕೊಂಡಂಥ ಪ್ರತಿಯೊಬ್ಬೊಬ್ಬರಿಗಾಗಿ ಸ್ತೋತ್ರ ಮಾಡುತ್ತೇವೆ. ಎಲ್ಲರನ್ನ ಆಶೀರ್ವಾದ ಮಾಡು, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡು. ಯಾರು ಅನಾರೋಗ್ಯದಲ್ಲಿದ್ದಾರೋ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು. ಯಾರು ನಂಬಿಕೆಯಲ್ಲಿ ಹಿಂದೆ ಹೋಗಿದ್ದಾರೋ ಮತ್ತೆ ಅವರು ನಂಬಿಕೆಗೆ ಬಂದು ಭಕ್ತಿಯ ಮಾರ್ಗದಲ್ಲಿ ನಡೆಯಕ್ಕೆ ಸಹಾಯ ಮಾಡು. ಯಾರೇನು ಕೊರತೆ ಸಮಸ್ಯೆ ಕಷ್ಟದಲ್ಲಿದ್ದಾರೋ ಎಲ್ಲರಿಗೂ ಎಲ್ಲ ವಿಧವಾದ ಕಷ್ಟ ಸಮಸ್ಯೆ ಇಕ್ಕಟ್ಟು ಹೋರಾಟಗಳಿಂದ ಬಿಡುಗಡೆ ಮಾಡು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ, ಆಮೇನ್.